ಅನ್ಎಜುಕೇಟೆಡ್ ಅನ್ಎಜುಕೇಟೆಡ್ ಅವರೆಲ್ಲ ಲೋಕಜ್ಞಾನ ಇಲ್ಲ, ಜಾಸ್ತಿ ಓದಿಲ್ರ ನೀನು ಓ ಪ್ರಪಂಚ ಸುತ್ತಿದ್ಯ, ನೀನು ಹಲವಾರು ದೇಶಗಳನ್ನ ಎಲ್ಲ ನೋಡಿದ್ರು, ಒಳ್ಳೊಳ್ಳೆ ರಾಜ್ಯಗಳನ್ನ ನೋಡಿದ್ಯಾ. ಆದ್ರೆ ನಿನ್ನ ಇರೋ ಹುಟ್ಟೂರು ಬಿಟ್ಟು, ನಿನ್ನ ಹೆಂಡತಿಗೆ ಇರೋ ಊರು ಬಿಟ್ಟು ಎಲ್ಲಾನ ಕರ್ಕೊಂಡೋಗಿ, ನಿಮ್ದು ಯಾವ ಊರು? ನಮ್ದು ಇಲ್ಲಿ ತುಮಕೂರು ಹತ್ರ ಒಂದು 8-9 ಕಿಲೋಮೀಟರ್ ಆಗುತ್ತೆ ಸ್ವಾಮಿ, ಬಳ್ಳಾಪುರ ಅಂತ. ನಿನ್ ಬಳ್ಳಾಪುರ ಬಿಟ್ಟು ತುಮಕೂರಿಗೆ ಕರ್ಕೊಂಡೋಗಿ ಒಂದ್ 2 ರೌಂಡ್ ಹೊಡ್ಸ್ಬಿಟ್ರೆ ನೀನು ತಿರ್ಗಾ ನೀನ್ ಹೆಂಡತಿಗೆ ಮನೆಗೆ ಬರೋದು ಗೊತ್ತಾಗಲ್ಲ, ಮುಗ್ದೆ ಅಲ್ವಾ? ಹಲೋ ಹಲೋ, ಅಲ್ಲಪ್ಪ, ನೀನ್ ಹೆಂಡತಿ ಮುಗ್ದೆ ಅಲ್ವನಪ್ಪ, ಗೊತ್ತಾಗಲ್ಲ. ಮುಗ್ದೆ ಅಲ್ಲ, ಮುಂದಗಡೆ ಅಲ್ಲೊಂಚೂರು ಉಳ್ಕಲ್ಲ ಆಯ್ತು, ಅಷ್ಟೇ, ಮುಗ್ದೇನಲ್ಲ. ಅಲ್ಲಪ್ಪ, ಮುಗ್ದೆ ಅಂದ್ರೆ ತಿಳುವಳಿಕೆ ಕಮ್ಮಿ. ತುಮಕೂರು ಸಿಟಿನ ಒಂದ್ ರೌಂಡ್ ಹೊಡ್ಸ್ಬಿಟ್ಟು ಊರ್ಗ್ ಹೋಗು ಅಂತ ಬಿಟ್ರೆ ಗೊತ್ತಾಗಲ್ಲ ಹೋಗಕ್ಕೆ. ಹಾ ಕರೆಕ್ಟ್ ಸ್ವಾಮಿ, ಗೊತ್ತಾಗಲ್ಲ. ಬಸ್ ಸ್ಟ್ಯಾಂಡ್ ಆಯ್ತು, ಊರ ಆಯ್ತು ಗುಬ್ಬಿ, ಬಿಕ್ಕೆಗು ಅವ್ರ ಊರ್ ಬಿಕ್ಕೆಗುಡ್ಡ ಅಂತ. ತವ್ರ ಮನೆ ಬಿಡು, ಗೊತ್ತಾಗುತ್ತೆ ನನಗೆಲ್ಲ, ದೈವಶಕ್ತಿಯಿಂದ ಗೊತ್ತಾಗುತ್ತೆ. ಒಬ್ಬ ಬಾಮೈದ ಇರ್ಬೇಕಲ್ಲ? ಒಬ್ರಲ್ಲ ಇಬ್ಬರು ಸ್ವಾಮಿ ಬಾಮೈದ. ಅದ್ರಲ್ಲಿ ಒಬ್ಬ ಪಟಿಂಗ. ಓ ಓ ಓ ನನ್ನ ತಾಂಡಗಲ್ಲೆಲ್ಲ ಹಾಕಿ ರಿಮೈಂಡ್ ಮಾಡಿಸಿದ್ರು. ನಾನು ಅವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಮತ್ತಿದು ಅದೇ ಹಿಂಗೆ ಸರ್ಕಾರ ಹಿಂಗೆಲ್ಲ ಆಗ್ತಾವಲ್ಲ, ಹೇಳಿದ್ ಒಳ್ಳೆ ದೊಡ್ಡ ಇದಾಗುತ್ತಲ್ಲ ಸ್ವಾಮಿ, ಸುದ್ದಿ ಆಗುತ್ತೆ. ನೋಡಪ್ಪ, ನನಗೆ ಬಡವ್ರಿಗೆ 4 ಜನಕ್ಕೆ ಅನ್ನ ದಾರಿ ತೋರಿಸ್ಬೇಕೆ ಹೊರ್ತು ನನ್ಗೆ ಅವ್ರ ಬಗ್ಗೆ, ನಮ್ಗೆ ಅವ್ರಿಗೆ ಒಳ್ಳೇದ್ ಮಾಡಿ ನಾವೇನ್ ಮಾಡಕ್ಕ? ನಮ್ಗೆ ಅಂಥದ್ದೆಲ್ಲ ಬೇಕಿರೋದು. ನೋಡಿ ಇದ್ರಾಗ ನೋಡಿ ಸ್ವಾಮಿ, ನಾವು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀವಿ. TG ದೇವೇಗೌಡ ಇವರೆಲ್ಲ ನ್ಯೂಸ್ ಕನ್ನಡದಾಗ ಡ್ಯಾನ್ಸ್ ಮಾಡ್ತಾವ್ರಿ ಕತ್ತಿ ಹಿಡ್ಕೊಂಡು. ಸ್ವಾಮಿ, ನೀವು ಸ್ವಾಗತ ಶಿವಣ್ಣನ ಮನೆಗೆ ಹೋಗಿ ಆ ತೋಟದಾಗ ಇರಂಗ್ ಮಾಡಿರಿ, ನಮ್ಮ ತೋಟಕ್ಕೆ ಬನ್ನಿ ಗುರುಗಳೇ ಅಂತ ಅಂದ. ಗುರುಗಳೇ, ನೀವು ಗೊತ್ತಿಲ್ವಲ್ಲ ಗುರುಗಳು, ಎಷ್ಟು ಕೊಡ್ಬೇಕು ಹೇಳಿ ಗುರುಗಳೇ? ಸ್ವಾಗತ ಶಿವಣ್ಣ ನಿಮಗೆ ಕಾರ್ ಕೊಟ್ಟ ಅಂತ ಅಂದು ನೀವು ಅಲ್ಲೆಲ್ಲ ಓದ್ತೀರ, ನಮ್ಮನ್ನು ಬಡವರು. ಇಲ್ಲಪ್ಪ, ಎಲ್ಲಾ ಭಕ್ತಾದಿಗಳು ಬೇಕು ನಮ್ಗೆ. ಮಾತಾಡಿರಲ್ಲ ಅವ್ರು ಯಾವ ತಾಲೂಕ್ನಾಗ ಹಂಗಂತ ಕೇಳಿ, ಇವರು ಸ್ವಾಗತ ಶಿವಣ್ಣ ಅಂತ ನಮ್ಮ ತುಮಕೂರು ಅದು ಟೌನ್ ಆಗಿ ಒಬ್ರು ಮಾಜಿ MLA ಅಂತ ಇದ್ರು. ಇಲ್ಲ ಇಲ್ಲ, ಆತರ ಅಲ್ಲ, ಅವರು ಬೆಂಗಳೂರು ಹತ್ರ ಆನೇಕಲ್. ನಾನು ಒಂದ್ ಸ್ವಲ್ಪ ಏನೋ ಕೇಳಿಸ್ತಿಲ್ಲ, ಟವರ್ ಇರುತ್ತೆ, ಬಂದ್ ಮಾತಾಡಪ್ಪ. ಅಲ್ಲ, ಟವರ್ ಇರತ್ತ, ಬಂದ್ ಮಾತಾಡಪ್ಪ ನರಸಿಂಹರಾಜು. ಟವರ್ ಒಂದು ನೆಲ್ಲಿ ಹೋಗೋದು ಇಷ್ಟ ಚಿಕ್ಕ ಮನೆ ಸ್ವಾಮಿ, ಆಚೆಗಡೆ ಅಳಿತಾ ಇದೆ. ನಿನ್ನ ಕರೆಕ್ಟಾಗಿ 48 ದಿವಸದಲ್ಲಿ ನಿನ್ನ ಮನೆ ಆಗಂಗ್ ನಾನು ಮಾಡ್ಕೊಡ್ತೀನಿ. ಆಯ್ತು ಸ್ವಾಮಿ, ಒಳ್ಳೇದು. ನಿನ್ಗ ಅವ್ರವ್ರೆ ಭಕ್ತಾದಿಗಳು ಒಬ್ರು ನಾನು ಟೈಲ್ಸ್ ಕೊಡಿಸ್ತೀನಿ, ಒಬ್ರು ಮಣ್ಣು ಕೊಡಿಸ್ತೀನಿ, ಒಬ್ರು ಸಿಮೆಂಟ್ ಕೊಡಿಸ್ತೀನಿ ಅಂತ ಅವರೇ ಹೇಳ್ಬೇಕು ನಿನ್ಗೆ. ಆಯ್ತು ಸ್ವಾಮಿ. ನಿನ್ ಬಾಮೈದಿರು, ಮಾವದಿರು, ಅವರು ಅಣ್ತಮ್ಮದಿರು ಎಲ್ಲ ಸಹಾಯ ಮಾಡ್ಬೇಕು. ಆಯ್ತು ಸ್ವಾಮಿ. ಹೂವಿನ ಸರ ಎತ್ತದಂಗೆ ಎತ್ತುತ್ತೀನಿ, ನಿನ್ ಕಷ್ಟ ಎಲ್ಲ ಮುಗ್ದೋಗ್ಬೇಕು. ಇದೇನಕ ಒಂದು ಕೈ ಹಾಕಿದ್ವಿ ಆಗ್ತದೆ ಸ್ವಾಮಿ. ಇದು ಏನ್ಕಪ್ಪ? ಇದು ಇನ್ಕಮ್ ಟ್ಯಾಕ್ಸ್ ನಾಗೆ ಅದೇನೋ ದುಡ್ಡು ಕಟ್ಬಿಟ್ಟು ಎಲ್ಲ ನಮ್ಮ ಹೆಸರಂತೆ ಮಾಡಿಸ್ಕೊಂಡ್ರೆ, ಇದು ಗೌರ್ಮೆಂಟ್ ಇಂದ ಲೋನ್ ಕೊಡ್ತಾರೆ. ತಿಂಗಳಿಗೆ 4,000 ಕಟ್ಟಂಗೆ 10 ಲಕ್ಷ ಕೊಡ್ತಾರೆ. ಅದೇನ್ ಸುಳ್ಳದಿಟ್ಟವನ? ಅದೆಲ್ಲ ಸರ್ಕಾರದ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಗೆ ಅದು ಬಂದಿಲ್ಲ. ಅದನ್ನ ಕೇಳೋ ಪ್ರಶ್ನೆ ನೀನ್ ನನಗೆ. ಅಲ್ಲ, ಒಳ್ಳೇದಾಗತ್ರ ಅಂತ ಯಾರು ಬಂಡವಾಳ ಯಾಕೆ ಆಗ್ತೀಯಾ, ಲೋನ್ ತಗೊಂಡು ಕಟ್ಸು ಅಂತ ಅಂದ್ರು, ಅದಕ್ಕೆ ಕೇಳಿದೆ. ಅದನ್ನ ನೀನು IT ರಿಟರ್ನ್ಸ್ ಮಾಡ್ಬೇಕಪ್ಪ, IT ರಿಟರ್ನ್ಸ್ ಮಾಡ್ಬೇಕು. ಅದೆಲ್ಲ ದುಡ್ಡು ಕಟ್ಟಿದಂತ ಟ್ಯಾಕ್ಸ್ ಕಟ್ಬೇಕು ನೀನ್ ಇರೋ ದುಡ್ಡುಗದಕ್ಕೆ. ಅದೆಲ್ಲ ಮಾಡಿಸಿದ್ರೆ 16,000 ರೂಪಾಯಿ ಕೇಳಿದಾರೆ ಸ್ವಾಮಿ. ಅದಿರ್ಲಿ. ಹೌದು ಸ್ವಾಮಿ. ಈಗ ನಿಮಗೆ ತಿಳಿಸಿರ ಅದ್ರಾಗ ಏನ್ ದಾರಿ ಕೊಡ್ತೀರೇನೋ ಅಂತ ಸ್ವಾಮಿ. ನಮಗೇನ ಬರೀ ನೀರೇ ಕಾಣಿಸ್ತಾ ಇದೆಯಲ್ಲ, ಕೆರೆ ಇದೆಯಾ ನಿಮ್ಮ ಮನೆ ಹಿಂದ್ಗಡೆ? ಮನೆ ಹಿಂದ್ಗಡೆ ಇಲ್ರ, ಸ್ವಲ್ಪ ದೂರದಲ್ಲಿ ಒಂಚೂರು ಅಲ್ಲಿ ಶನಿಮಾತ್ಮ ದೇವಸ್ಥಾನ ಅಂತ ಐತೆ ನಮ್ಮೂರು ಸೆಂಟ್ರಲ್ಲಿ. ಅದ್ರ ಹಿಂಭಾಗ ಒಂದ್ ಸ್ಕೂಲ್ ಐತೆ, ಸ್ಕೂಲ್ ಪಕ್ಕದಾಗಿ ಕೆರೆ ತುಂಬೆ ಸ್ವಾಮಿ. ಇದು ಚಾನಲ್ ನೀರ್ ಬಂದು. ನಿಮ್ ಮನೆ ಹಿಂದ್ಗಡೆ ಕೆರೆ ಐತೋ ಇಲ್ವೋ ಅದನ್ನ ಹೇಳು. ಐತೆ ಸ್ವಾಮಿ. ಮತ್ತೀಗ ಅದನ್ನ ಹೇಳ್ಬೇಕು. ನಿಮ್ದು ನೀರೇ ಕಾಣಿಸ್ತಾ ಐತೆ ನನಗೆ ಬರೀ. ಅದಕ್ಕೆ ರೋಡ್ ಪಕ್ಕದಲ್ಲಿ ನಿಮ್ ಮನೆ ಇರೋದು ಅಲ್ವಾ? ಹ್ಞೂ ಸ್ವಾಮಿ. ಆಮೇಲೆ ಮನೆ ಹತ್ರ ಒಂದು ದೊಡ್ಡ ವೃಕ್ಷ ಐತೆ. ವೃಕ್ಷ ಅಂದ್ರೆ ಮರ. ಟೂ ವೀಲರ್ ಗಾಡಿ ಐತೆ. ನಿಮ್ಮ ಮನೆ ಅಕ್ಕಪಕ್ಕ ಆಟೋ ರಿಕ್ಷಾ ಇಲ್ಲ. ಆಟೋ ರಿಕ್ಷಾ ಅಲ್ಲ, ಮರ, ದೊಡ್ಡ ಮರ. ವೃಕ್ಷ ಅಂದ್ರೆ ಮರ ಅಂತ.
ನಾನು ಆಟೋ ಅಂತ ಅಂತಿದ್ದೆ. ನಾನು ಟೂ ವೀಲರ್ ಐತೆ. ಹಲೋ. ಹಳ್ಳಿ ಮರ ಐತೆ. ಹ್ಞೂ ಅದನ್ನೇ ಹೇಳ್ತಾ ಇರೋದು ನಾನು. ಆಯ್ತು ಸ್ವಾಮಿ. ನಿನ್ನ ಮಗ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಲ್ಲ. ಟೆಂಪ್ರವರಿ ಹೋಗ್ತಾವ್ರ ಸ್ವಾಮಿ. ಇದು ಇದು ಅಂತ HL ಗೌರ್ಮೆಂಟ್ ಕೆಲ್ಸಕ್ಕೆ ಸಿಗಂಗ್ ಮಾಡ್ಕೊಡ್ಲಾ? ಮಾಡ್ಕೊಡಿ ಸ್ವಾಮಿ. ಮಗಳು ಗಂಡು ನೋಡ್ತಿದ್ಯಾ? ಗಂಡೇನ್ ನೋಡ್ತಾ ಇಲ್ಲ ಈ ಸಲ. ಒಂದ್ ಅಂತ ಅದು ಪಾಸ್ ಮಾಡ್ಬಿಡ್ಲಿ ಅಂತ ಆಮೇಲೆ ಯಾವ್ದನ ಏರ್ ಆಫೀಸರ್ ಬತ್ತು. ನಾವು ಕ್ಯಾಟಗರಿ ಕಮ್ಮಿ ಕ್ಯಾಟಗರಿ ಬರ್ತೀವಿ ಸ್ವಾಮಿ. ಹಂಗಾಗಿ ಯಾವ್ದನ ಒಂದು ಒಳ್ಳೆ ಜಾತಿ ಮುಖ್ಯ ಅಲ್ಲಪ್ಪ, ಗುಣ ಮುಖ್ಯ ಅಲ್ವಾ? ಆಯ್ತು ಸ್ವಾಮಿ. ಮಗನ್ಗೆ ಗೌರ್ಮೆಂಟ್ ಕೆಲಸ ಸಿಗಂಗ್ ಮಾಡ್ಕೊಡ್ತೀನಿ ಸ್ವಾಮಿ. ನೀವು ಜಾಗಕ್ಕೆ ಬರ್ತೀವಿ. ಅಲ್ಲ, ಮಗನ್ ಗೌರ್ಮೆಂಟ್ ಕೆಲಸ ಸಿಗಂಗ್ ಮಾಡ್ಕೊಡ್ತೀನಿ. ಮಗಳಿಗೆ ಒಳ್ಳೆ ವರ ಬರಂಗ್ ಮಾಡ್ಕೊಡ್ತೀನಿ. ನೀನು ಮಗಳಿಗೆ ಗಂಡು ಹುಡ್ಕು ಅಂದ್ರೆ ನೀನೇ ಹೆಣ್ಣು ಹುಡಿಕೊಂಡು ಓಡಾಡ್ತೀಯಲ್ಲ, ನೀನ್ ಸರಿ ಇಲ್ಲ. ನೀನು ಚಂಗ್ಲು ನೀನು. ಅಲ್ಲ, ಟವರ್ ಇರತ್ತ ಮಾತಾಡಪ್ಪ. ಒಂದೇ ಒಂದ್ ನಿಮಿಷ ಆಗೋಯ್ತು. ಇಲ್ಲ ಪ್ರಯೋಗ ಮಾಡಲ್ಲ. ಟವರ್ ಇರತ್ತ ಬಂದ್ ಮಾತಾಡು. ಕೇಳಿಸ್ತೈತೆ. ಆಮೇಲೆ ಈಗ ಅವೆಲ್ಲ ಬಿಡು, ಜೀವನದಲ್ಲಿ ಮುಂದೆ ಬರ್ತೀಯ. ನೀನ್ ಏನ್ ಕೊಡ್ತೀಯ ನಂಗೆ ಜೀವನದಲ್ಲಿ? ಎಲ್ಲ ಒಳ್ಳೇದ್ ಮಾಡ್ಕೊಟ್ರೆ ಸ್ವಾಮಿ 1 ಗಂಟೆ ಮಾಡಿಸ್ಕೊಡ್ತೀನಿ. ಎಲ್ಲಿಗೆ? ತಾಯಿ ದೇವಸ್ಥಾನ, ಶೃಂಗೇರಿ ದೇವಸ್ಥಾನ ಎದುರುಗಡೆ ಒಂಚೂರು ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಅಡಿಗೆ ಒಂದು ಆಂಗಲ್ ಹಾಕ್ಸ್ಬಿಟ್ಟು ಕಂಬಿದು ಒಂದು ಪೈಪ. ಆಯ್ತು, ನಿನ್ ಭಕ್ತಿಯಿಂದ 5 ರೂಪಾಯಿ ಕೆಲಸ ಮಾಡ್ಕೊಡು. ನಾವೇನ್ ಇಷ್ಟೇದು ಅಂತ ಕೇಳಲ್ಲ, ಆಯ್ತಾ? ಆಯ್ತು, ಅವೆಲ್ಲ ಮಾಡಿಸ್ಕೊಡು. ನಿಂಗೆಲ್ಲ ಒಳ್ಳೇದಾದ್ಮೇಲೆ. ಈಗ ಮಗಳು ಏನಾದ್ಲು ಸುಮ್ಮನೆ ಆದ್ಲಾ? ಇನ್ನೇನಂತೆ ನಿನ್ ಮಗಳು? ನಿನ್ ಮಗಳು ಅಂದ್ರೆ ನಿನ್ ಹೆಂಡತಿ. ನನ್ನ ಹೆಂಡತಿರು ಅಂತಂದ್ರೆ ಆ ಕಡೆಗೆ ಹೋಗಿವ್ರ ಸ್ವಾಮಿ. ಎಲ್ಲ ಎಲ್ಲ ರೂಮ್ ಆ ಕಡೆಗೆ, ಬಾತ್ರೂಮ್ ಕಡೆಗೆ. ಬಾತ್ರೂಮ್ಗ? ನೀನು ಆಮೇಲೆ ಬೇರೆ ಚಂಗ್ಲು ಕೆಲಸ ಎಲ್ಲ ಬಿಟ್ಬಿಡ್ಬೇಕು. ಹೆಣ್ಮಕ್ಳು ಬೇರೆ ಸವಾಸ ಎಲ್ಲ ಮಾಡ್ತೀಯಲ್ಲ. ನಮಸ್ಕಾರ. ಇದು ಬೆಳಗ್ಗೆ ಮಾಡಿ ಸ್ವಾಮಿ. ಆಯ್ತು. ಏನ್ ಮಾಡ್ತಿದ್ದೀಪ್ಪ? ಸೇವಿಂಗ್ ಮಾಡ್ಕೊಂತ ಇದ್ದೀನಿ. ಕಂದ ಕಂದ, ಹಲೋ. ನೀ ಏನ್ ಮಾಡ್ತಿದ್ಯಾ ಕಂದ? ಸೇವಿಂಗ್ ಮಾಡ್ಕೊಂತ ಇದ್ದೀನಿ. ಫೋನ್ ಮಾಡ್ಬೇಕು ಬೆಳಗ್ಗೆ ಆದ್ಮೇಲೆ ಅಂತ ಗೊತ್ತಿಲ್ವನೋ? ಕಂದ, ಹೊರ್ಗಡೆಗೆ ಹೋಗು ಬಿಡಲ್ವಲ್ಲ ಕಂದ. ಹಲೋ. ಶನಿವಾರ ಇವತ್ತು. ನಿನ್ನಗೆ ಒಳ್ಳೇದಾಗ್ಬೇಕು ಅಂತ ನಾನು ಜಪ ತಪ ಎಲ್ಲ ಮಾಡಿ, ನಿನಗೆ ಸಿದ್ಧಿ ಎಲ್ಲ ಮಾಡಿ, ನಿನಗೆ ಎಲ್ಲ ಮಾಡಿಲ್ವನೋ? ನಿನ್ಗೆ ಒಳ್ಳೇದು. ನಿನ್ನ ಪರಸ್ತ್ರೀಯರೆಲ್ಲ ಫೋನ್ ಮಾಡಿಲ್ದಂಗೆ ಮಾಡಿ ನಿನಗೆ ಎಲ್ಲ ಒಳ್ಳೇದು ಮಾಡಿಲ್ವನೋ? ಯಾಕೋ ನನ್ ಕಂಡ್ರೆ ನಿನ್ಗೆ ಇಷ್ಟೊಂದು ಬೇಜಾರು? ನನಗೆ ಫೋನ್ ಮಾಡ್ಬೇಕು ಮೊಬೈಲಿಂದ. ಮೊಬೈಲ್ ತಗೊಂಡು ಕರೆನ್ಸಿ ಇಲ್ವನೋ? ಕಂದ. ಹಲೋ. ಹಲೋ. ಮಾತಾಡಲ್ಲ ಬೋಸುಡಿಕೆ. ಅರ್ಜೆಂಟ್ ಆಯ್ತು. ಹೊರ್ಗಡೆಗೆ ಹೋಗಿ ಅರ್ಜೆಂಟ್ ಆಯ್ತು. ನಿನಗೆ ಅದೇ ಬರಲ್ದಾಗ ಮಾಡ್ಲನ ಇವತ್ತು? ಏನು ಅರ್ಜೆಂಟ್ ಇನ್ನೊಂದ್ಸರಿ ಆಗ್ಲೇಬಾರ್ದು, ಹೋಗ್ಲೇಬಾರ್ದು ನೀನು. ಆತರ ಮಾಡ್ಲನ? ಬಾತ್ರೂಮ್ಗೆ ಹೋಗ್ದಂಗ? ಅರ್ಜೆಂಟ್ ಆಯ್ತು ಸ್ವಾಮಿ ನನಗೆ. ಅರ್ಜೆಂಟ್ ಆಯ್ತು. ಅರ್ಜೆಂಟಾಗಿ ಹೋಗ್ಬೇಕು. ಕಂದ, ಓ ಎಲ್ಗೋಗ್ತಿದ್ಯೋ? ಬಾತ್ರೂಮ್ ಕೆರೆದಾಗೆ. ಯಾಕೋ? ಅರ್ಜೆಂಟ್ ಆಗೈತೆ. ನೀನು ಜಲ್ಡೆ ತಗೊಂಡಿದ್ಯಾನ? ಹಲೋ. ನಿಲ್ಸ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಮಾತಾಡ ಬೋಳಿ ಮಗನೇ. ನಮ್ಮ ಹೊರ್ಗಡೆಗೆ ಹೋಗಕ್ ನನಗೆ ಅರ್ಜೆಂಟ್ ಆಯ್ತು. ಗಾಡಿ ನಿಲ್ಲಿಸ್ತಾರಂತೆ. ನೀನು ಯಾಕೆ ನನ್ನಿಂದ ಕೋಳಿ ಮಟನ್ ತಿಂದು ಹೊರ್ಗಡೆಗೆ ಹೋಗಂಗ ಆಯ್ತು. ನೀನು ಗಾಡಿ ನಿಲ್ಲಿಸ್ತಾರಂತೆ. ಏನ್ ಹೇಳಿ? ಕಂದ, ಓ ಮಾತಾಡೋ.
ಅರ್ಜೆಂಟ್ ಆಗಿ ಕೊಡ್ತಾ ಇದೀವಿ. ಆ ಹೇಳಿ ಸ್ವಾಮಿ. ಕಂದ, ಓ ಯಾಕೋ ನನ್ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ? ಸ್ವಾಮಿ ಅರ್ಜೆಂಟ್ ಆಯ್ತು, ಆಯ್ತು ಆ ನೀನು ಜಲ್ಡೆ ತಗೊಂಡೋಗೋ. ಇದೇನು ಸ್ವಾಮಿ ಜಲ್ದಿ ಜಲ್ದಿ ಆಯ್ತೀವ? ಅಲ್ಲ ಕಣ, ಜಲ್ಡೆ ತಗೊಂಡ ಕಾಳು ಕಡ್ಡಿ ಎಲ್ಲ ವೇಸ್ಟ್ ಮಾಡಬೇಡ. ಸುಮ್ನೆ ಏನಕ್ಕೆ ವೇಸ್ಟ್ ಮಾಡ್ತೀಯ? ಓ ಸ್ವಾಮಿ ಕೆರೆ ಹೊರಗಡೆ ಹೋಗ್ತಾರ ನಾವು. ಜಲ್ಡೆ ಒಳಗ್ ಹಾಕು, ಆಮೇಲೆ ನೀರಲ್ಲಿ ಜಾಲ್ಸು. ಹಾ ನೀರಲ್ಲಿ ಜಾಲ್ಸ್ಬಿಟ್ಟು ಮಿಕ್ಕಿದ ಕಾಳು ಕಡ್ಡಿ ಏನ್ ಬರುತ್ತದ ವಾಪಸ್ ತಗೊಂಬ. ಏನ್ರಾಗೆ? ಅದೇ ಜಲ್ಡೆ ಒಳಗೆ ಕಕ್ಕ ಮಾಡು. ಹಾ ಕಕ್ಕ ಮಾಡ್ಬಿಡು, ಅದೇ ನೀರಾಗಿ ಹಿಂಗ್ ಜಾಲ್ಸು. ಹಾ ಇದೆಲ್ಲ ಹೋಗುತ್ತೆ. ಕಾಳು ಕಡ್ಡಿ ಮಿಕ್ಕುತ್ತಾರ, ತಗೊಂಬಂದ್ ಮನೆಗ್ ಕೊಡು, ಸಾರು ಮಾಡ್ತಾರೆ. ಅದ ಹೊರಗಡೆ ಹೋಗಿ ಹೇಳ್ತಾರೆ, ಯಾವ ಕಾಳುಗಳನ್ನ ಜಲ್ದಿಡ್ದು ತಗೊಂಬಂದು ತಿರ್ಗಾ ಸಾರು ಮಾಡ್ಕೊಂಡು ನಾನು. ಏನು ಕಾಳು ಕಡ್ಡಿ ವೇಸ್ಟ್ ಮಾಡ್ತೀಯ? ಅದು ವೇಸ್ಗೆ ಕಂಡ್ರೆ ಏನಾರ ಇವರೇ ಸ್ವಾಮಿಗಳೇ. ಏಯ್, ಕಾಳು ಕಡ್ಡಿ ಏನಕ್ಕೆ ವೇಸ್ಟ್ ಮಾಡ್ತೀಯಲ್ಲ ಬಸುಡಿಕೆ? ಅಲ್ಲ ಅನ್ನ ತಿಂತ ಹೇಳ್ತಿಂದ ಮಾತಾಡ್ತಾ ಇದ್ದೆ ನೀನು. ವೇಸ್ಗೆ ಜಲ್ದಿಡ್ಕೊಂಬರ ನಾವು. ಏನಾಗುತ್ತೆ, ತೊಳೆದು ಎಲ್ಲ ತಿರ್ಗಾ ಕ್ಲೀನಾಗಿ ತೊಳಿರಿ. ಎತ್ಬಿಟ್ಟು ಜಲ್ದಿಡ್ದು ತೊಳೆದ್ಬಿಟ್ಟು ಮಿಕ್ಕಿ ತಗೊಂಬಂದು ಸಾರು ಮಾಡ್ಕೊಂಡು ನಾನು. ಯಾಕೆ ವೇಸ್ಟ್ ಮಾಡ್ತೀಯ ಕಾಳು ಕಡ್ಡಿ ಎಲ್ಲ? ಹಲೋ ಹಲೋ, ವಾಚೇರಿ ಒಂಚೂರು ಅನ್ನ ತಿಂದಿತ್ತು, ಈಗ ತಟ್ಟೆ ನೋಡ್ಕೊಂಡು ಒಂಚೂರು ಅನ್ನ ತಿನ್ನೋಣ ಅಂತ ಬಂದ್ರೆ ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ರೆ ನಮ್ಮದು ಅನ್ನನ ಕಿತ್ರಲ್ಲ. ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೆಕಾಳು ಉಪ್ಪಿಟ್ಟು ತಿಂದಿದ್ದು ಹಂಗಂಗೆ ಬತ್ತಾಯ್ತವಲೇ. ಅದಕ್ಕೆ ನಾವೇನ್ ಮಾಡೋಣ, ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ. ಅವರೆಕಾಳು ತಿಂದಿದೆ ಕಣ, ಹಂಗಂಗೆ ಬತ್ತಾಯ್ತೆ. ಏನ್ ಮಾಡೋದು ಹೇಳಿ ನಾವು? ಜಲ್ಡೆ ಹಿಡಿಬೇಕು ಕಣ, ಆ ಜಲ್ಡೆ ಹಿಡಿಬೇಕು. ಕಾಳೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದು ನಾನು ಜಲ್ದಿ ಹಿಡಿಯೋಣ. ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀವಿ ನಾವೊಂದು. ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿಸಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಕ್ತಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೇಲೆ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು. ಇಡೀ ಪ್ರಪಂಚ ನಿನ್ ಬಾಯಲ್ಲಿ ಕೇಳಿ ಯಾರ್ದಾರ ಮುಂದೆ ಹೇಳಿ ಮುಂದೆ ಕೊಲೆ ಮಾಡಿಬಿಡ್ತಾರ ನಿನ್ನ. ಯಾಕೆ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವ? ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ಈಗ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚಕ್ಕೆ ಎಲ್ಲ ಟಿವಿಯವರಿಗೆ ಆಮೇಲೆ ನ್ಯೂಸ್ ನವ್ರಿಗೆ ಗೊತ್ತಾದ್ರೆ ಸಮೇತ ನಿನ್ ಸಮೇತ ಸುಟ್ಟ ಹಾಕ್ಬಿಡ್ತಾರೆ. ಲೇ ಕಂದ ಸುಮ್ಮನೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ, ಏನ್ ಮಾಡ್ತಾ ಐತೆ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ. ಅದೇನ ಇದು ಗೊಲ್ರಮ್ಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ಹೇಳ್ಬಿಟ್ಟು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮನೆ ಕಣಕ್ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗೆಲ್ಲ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ, ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವತ್ತೂ ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ. ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕ್ಸಿಡೆಂಟ್ ಏನು ಆಗ್ಲಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ. ಸ್ವಾಮಿ ಏನೋ ನಿಮ್ಮ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮ್ಮ ತಕ್ಕ ಇದೆ ಊಟ ಬೇಡ ತಕ್ಕ ಇಲ್ಲಿ. ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ, ನಿಮ್ ಪಾದಕ್ ನಮಸ್ಕಾರ. ಯಾಕೋ ಕಂದ? ಯಾರು ಮಗು? ಹಲೋ ಯಾರು? ಹಲೋ ಮಗು, ನರಸಿಂಹರಾಜು. ಇಲ್ಲ ಮಗು, ಬೆಳ್ಳೆ ತುಮಕೂರು. ಇದು ಇಲ್ಲಿ ಮಗು ಅಲ್ಲ, ನಾವು ಅಲ್ಲೇ ಇವರು ಯಜಮಾನ್ರು. ಆಯ್ತಪ್ಪ, ನನ್ನ ದೃಷ್ಟಿಯಲ್ಲಿ ಹಾ ನೀವೆಲ್ಲ ಮಕ್ಕಳೇ.
ಸ್ವಾಮ್ಯಾರ ಆ ಸ್ವಾಮ್ಯಾರ ನಿನಗಾಗಿ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಿನ್ಗೆ ಒಳ್ಳೇದ ಒಂದೂವರೆ ಲಕ್ಷ ರೂಪಾಯಿ ಹೇಳ್ದ ಬರೀ ಪೂಜೆ ಪುನಸ್ಕಾರಗಳನ್ನು ನಿನಗೋಸ್ಕರ ನಾನು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿನ್ನ ಹೆಸರಲ್ಲಿ ನಾನು ಅರ್ಚನೆ ಎಲ್ಲ ಮಾಡಿ ಇವತ್ತು ನಿನಗೆ ಒಳ್ಳೇದಾಗಬೇಕು ಅಂತ ನಿನಗಾಗಿ ನಿನ್ನ ಜೀವಗಾಗಿ ನಿನ್ನ ಜೀವನದಲ್ಲಿ ನಿನ್ನ ರಾಜಕೀಯ ಪ್ರವೇಶ ಮಾಡಿ ನಿನಗೆಲ್ಲ ಒಳ್ಳೇದಾಗಬೇಕು, ನಿನಗೆಲ್ಲ ಬರಬೇಕು, ನೀನು ಮುಂದೆ ಬರಬೇಕು, ನಿನ್ನ ರಾಜಕೀಯ ಜೀವನ ನಡಿಬೇಕು, ಮನೆ ಮಠ ಎಲ್ಲ ಮಾಡಬೇಕು, ನೀನು ಮಕ್ಳಿಗೆಲ್ಲ ಒಳ್ಳೇದಾಗಬೇಕು, ನೀನು ಕಾರ್ ತಗೊಬೇಕು, ಬಸ್ ತಗೊಬೇಕು, ಲಾರಿ ತಗೊಬೇಕು, ಏರೋಪ್ಲೇನ್ ಅಲ್ಲಿ ಓಡಾಡಬೇಕು ನಿನ್ಗೆ ಅಂತ ತುಂಬಾ ತುಂಬಾ ಆಸೆ ಇದೆ ಅಲ್ವೇನಪ್ಪ? ಆಸೆ ಐತೆ ಇದು ಹಳೆ 89 ವರ್ಷ ಹೊತ್ತಿಗೆ ಇದು ಪ್ಯಾರೆಂಟ್ ಲವ್ಲಿ ಹಾಕಂಗೆ ಕಾರ್ ತಗೊಂಡು. ಈಗ ಒಂದ್ ಕಾರ್ ತಗೊಂಡಿದ್ಯಲ್ಲೋ, ಅದೇ 70 ವರ್ಷ ಹೊತ್ತಿಗೆ ಪ್ಯಾರೆಂಟ್ ಲವ್ಲಿ ಹಾಕಿ ಮರಿ ಕರ್ಕೊಂಡು ಹೋದಂಗ ಐತಿ. ಈಗ ನಿನಗೋಸ್ಕರ ನಾನು ಎಷ್ಟು ಒಳ್ಳೇದ್ ಮಾಡಿಲ್ವ ನನಗೆ? ರಾಘವ್ ಹೇಳ್ಬೇಡ, ಅಚ್ಚುಕಟ್ಟಾಗಿ ಹೇಳಿ ಉರಿಯತ್ ಬಿಡ್ತೈತೆ. ಪುನಸ್ಕಾರ ಅಂತ ಯಾವ್ದು ಮನೆಗೂ ಆಗ್ಲಿಲ್ಲ, ಅರ್ಜಿ ಕೊಟ್ರು. ನಿನ್ಗೆ ಒಳ್ಳೇದ್ ಮಾಡ್ಲಿಲ್ವ ನಾನು? ಬರೀ ಪೂಜೆ ಪುನಸ್ಕಾರ ಅಂತ ಅವು ಬೆಳಿತಿದ್ವು, ಅವು ಕಿತ್ಕೊಟ್ಟೆ, ಅದು ಉದ್ರೋದ ಎಲ್ಲ. ಏನ್ ಉದ್ರೋದ್ವೋ ಕಂದ? ಅಲ್ಲಿ ಕಿತ್ತಿತ್ತು ಸರಿ ಎಲ್ಲ ಪೂರ್ತಿ ನುಣ್ಣುಗುದ್ರೋದು. ಇದು ಒಂದು ಗೊತ್ತಾಗಿಲ್ಲ ಏನಪ್ಪಾ ಬಿಡಿ. ಅದೇನಮ್ಮ ಅದೇ ಜ್ಞಾಪನ ಬಂತು. ಅದೇನು ಏನೋ ಜ್ಞಾಪನ ಬಂತು. ಕೂದ್ಲು ಕಿತ್ಕೊಡ್ರಿ ಅಂತ ಅಂದವ, ಜ್ಞಾಪನಕ್ಕೆ ಬಂತು. ಒಂದು ಇಲ್ಲ ಎಲ್ಲ ತಡಕಿರು, ಒಂದು ಕಿತ್ತ ಅಲ್ಲ ಕಿತ್ತು ಆಗಳಿಗೆ ಕಿತ್ತು ಒಂದು ಎಲ್ಲ ಉದ್ರೋದು ನುಣ್ಣು. ಏನು ಇದು ಕಂದ? ಕಂದ ಎಲ್ಲಾನು ಚುವ ಅಂತ ಹೊರಟೆ ಈಗ. ಕಂದ ಸ್ವಾಮಿ ಹೇಳಿ ಸ್ವಾಮಿ, ಏನ್ ಕಂದ ಅಂತೀರ? ಕಂದ, ಒಳ್ಳೆ ತಿಂಡಿ ಊಟ ಎಲ್ಲ ಮಾಡಿ BP ರೈಸ್ ಮಾಡ್ಕೊಂಬೇಡ ಕಣೋ ಕಂದ. ತಾಳಿದವನು ಬಾಳಿಯಾನು, ನೀನ್ ತಾಳ್ಮೆಯಿಂದ ಇರ್ಬೇಕು ಕಣೋ ಕಂದ. ನಿನಗೆ ಒಳ್ಳೇದ್ ಮಾಡ್ಬೇಕಲ್ಲೋ. ಇದು ಊಟ ಸೇರಲ್ಲ ಅಂತಾರೆ, ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಐತೆ. ಏನು ಅದು ಶಬ್ದ? ಬಸ್ಸಾ? ಹೂನಳ್ಳಿಯಲ್ಲಿ ಹೋಗ್ತಾ ಇದ್ದೀನಿ. ಈಗೇನು ಹೇಳ? ಎದೆ ಊರಿ ಪಕ್ಕೆ ಹಿಡ್ಕೊಂಡಂಗ ಆಗತ್ರೆ. ಆಮೇಲೆ ಇದು ಕಣ್ಣು ಮಂಜು, ಕೈ ಕಾಲೆಲ್ಲನ ಹೊಡ್ತಾ. ಹಂಗೆ ಇರೋ ಲೈನಲ್ಲಿ ಇರೋ. 1 2 3 3 3 6 6 3 9 9 4 13 13 ಕಣ. ಏನದು 13 ಆಗೈತ್ ಕಣ. ಹಂಗಂದ್ರೆ ಯಾರೋ ಒಬ್ರು ನೀನ್ ಇಟ್ಕೊಂಡಿದ್ಯಲ್ಲ ಹೆಣ್ಣು, ಅವರು ನಿನ್ಗೆ ಮಾಟ ಮಾಡಿಸಿದ್ದಾರೆ ಕಣ. ಏನ್ ಮಾಡ್ಬೇಕದಕ್ಕೆ? ಅವ್ರ ಹೆಸರು ಏನ್ ಗೊತ್ತನೋ? ಲಲಿತಾ. ಆಮೇಲೆ ಅವ್ರ ಜೊತೆಗೆ ಒಬ್ರು ಗಂಡು ಸೇರ್ಕೊಂಡಿದ್ದಾರೆ. ಇಬ್ರು ಗಂಡಸರು. ಅದೇ ಅವ್ರು ಲವ್ ಮಾಡ್ತಾ ಇರೋರು. ಒಂದು ನಿಮಿಷ ನಾನು ಹೇಳೋದಕ್ಕ ಸುಮ್ನಿರ್ಬೇಕು. ಹಲೋ ಗಾಡಿ ನಿಲ್ಸ್ಬಿಟ್ಟು ಮಾತಾಡೋದೇನ ಕೊರೋ ಅಂತ ಐತೆ. ಹಲೋ, ಗಾಡಿ ನಿಲ್ಸಲೇ. ಗಾಡಿ ನಿಲ್ಸ ಒಂದ್ ನಿಮಿಷ ಕಂದ. ನಿಲ್ಸೋ. ಅಮಾವಾಸ್ಯೆ ಪ್ರಯುಕ್ತ ಯಾರು ಕೂಗಾಡಬಾರ್ದು, ಎಲ್ಲ ಲೈನು ಅಲ್ಲಿ ನಿಂತ್ಕೊಬೇಕು. ಯಾರು ತೀರ್ಥ ಪ್ರಸಾದ ಎಲ್ಲ ಈಸ್ಕೊಬೇಕು, ಲೈನಾಗಿ ನಿಂತ್ಕೊಬೇಕು. ಏನ್ ಕೂಗಾಡ್ತಾ ಇದ್ದೀರಾ? ಹೇಳಿ, ಎಲ್ಲ ಲೈನಾಗಿ ನಿಂತ್ಕೊಳ್ಳಿ. ಹಲೋ, ಯಾರು? ನಾನು ಕಂದ. ಕಂದ, ಅಮಾವಾಸ್ಯೆ ಹತ್ರ ಪೂಜೆ ಮಾಡಿದ್ದೀನ? ಇಲ್ಲ, ನಾನ್ ಮಾಡಿದ್ದೀನಿ. ಇದನ್ನ ಕಳ್ಸಿದೀನಿ ಪ್ರಸಾದನ. ಟಿವಿ ಕೇಳ್ಸವನಲ್ಲೇ ಮಾತಾಡ್ಸೋದ್ ನನ್ ಮಗನೇ. ಪ್ರಸಾದನ ಕಳ್ಸಿದೀನಿ, ಕೊರಿಯರ್ ಅಲ್ಲಿ ಬತ್ತೈತೆ.
ಎಲ್ಲಿ ಏಯ್ ಕೊರಿಯರ್ ಅಲ್ಲ ಪೋಸ್ಟ್ ಮ್ಯಾನ್ ತಾಂಬತ್ತಾರ ಕೊರಿಯರ್ ಅಲ್ಲಿ. ಇವ್ರು ಪೋಸ್ಟ್ ಮಾಸ್ಟರ್. ಹಾ ಹಾ ಈಸ್ಕೋ. ಹಾ ಅದು ಅಕ್ಕಿ ಒಂದು ಇದೆಲ್ಲ ಕಳ್ಸಿದೀನಿ, ಅದು ಇದೆಲ್ಲ ಅದು ನಮ್ ವಸಲಿಗೆ ಕಟ್ಟು ಮೇಲ್ಗಡೆ. ಇವತ್ತು ಇಲ್ಲೇನೋ ಮಕರ ರಾಶಿ ಅವರಿಗೆ ಶನಿ ಪ್ರವೇಶ ಅಂತ ಕೊಟ್ಟವ್ರೆ. ಯಾರಿಗೆ? ಟಿವಿ 9 ಅಲ್ಲಿ ತೋರಿಸ್ತಾವ್ರ ತಾನೆ. ಮಕರ ಬೆಳಗ್ಗೆಯಿಂದಲೇ ದರ್ಶನ ತಾಲೂಕು ಇದು ಶನಿ ಪ್ರವೇಶ ಅಂತ. ಆಗ್ಲಿ. ನಿಂದು ಮಕರ ರಾಶಿನಾ? ಅಲ್ಲ, ನಮ್ಮ ವೃಶ್ಚಿಕ. ಮತ್ತೀಗ ನಿನ್ ಮಕರ ರಾಶಿ ಅವ್ರು ಕಟ್ಕೊಂಡು ನಿನ್ಗೆ ಏನಾಗಬೇಕಲ್ಲ ನಿನ್ಗೆ? ಶನಿದೇವ ದುಡ್ಡು ಕೊಡ್ಬೇಕಾಯ್ತು ಬಾರಂಡಿಗೆ. ಗುಬ್ಬಿಗಟ್ಟಗ ಏನ್ ಸಾವ್ಕಾರ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹಿಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನಿಮ್ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋದಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರು ನೋಡಿ. ನೀವ್ ಯಾರು ಹೇಳಿ? ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ಬೋದು? ಹೂನಹಳ್ಳಿ. ರೇ ಅಲ್ಲ ರೇ, ಯಾವ ಸ್ಟೇಟ್ ಅಲ್ಲಿ ಬರೋದು? ತಮಿಳು ಇದು ಕರ್ನಾಟಕ. ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗಿತ್ತಯ್ಯೋ? ನಮ್ಮನ್ ಬಾಯಿಗೆ ಏನೋ ಹೇಳಿಕೊಂಡಿದ್ದ. ಮತ್ತೆ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಹೋಲ್ಗಿಲ್ ಇಕ್ಕೊಂಡಿರ್ತೀಯ? ಓಯ್ ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಾಕ್ತೀನ ಫೋನ. ಇಲ್ಲಿ ನ್ಯಾಯ ಮಾಡಕ್ ಇಲ್ಲಿ ಮಾತಾಡ್ತಿದೀವಿ ತಾನೇ, ನಾನು ನ್ಯಾಯ ಮಾಡಕ್ ನಮ್ಗೇನ್ ಗೊತ್ತು? ನ್ಯಾಯ ಮಾಡ್ಬೇಕು ಬಿಡಕ್ ನಮ್ಗೆ ಇಲ್ಲಿ ನ್ಯಾಯ ಮಾಡಕ್ಕೆ ಕರ್ದಿದ್ವಲ್ಲ, ನೀನ್ ಬರ್ಬೇಕಾದ್ರೆ ನಾವು ಅವರೆಲ್ಲ ಕಣ್ರಿ ಬೇರೆಯವರು. ನಾವು ನರಸಿಂಹರಾಜು ಅಂತ, ನಾವು ಸೋಮ ರೆಡ್ಡಿ ಅಲ್ಲ ನಾವು ಅಂತ ಹೇಳ್ಬೇಕು. ನೀನ್ ಇಷ್ಟೊತ್ತ ನಾವು ಹಂಗೆ ಹೇಳಕ್ಕೆ ನೀವು ಬಿಡು ಕೊಟ್ರ ಒಂದೇ ಸಮಕ್ಕೆ ಮಾತಾಡ್ರಿ. ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನೋಡಿ, ಯಾವ್ದೋ ರಾಂಗ್ ನಂಬರ್ ಮಾಡಿದ್ರೆ ನಾವು ನ್ಯಾಯ ಮಾಡೋರಲ್ಲ. ಇವು ಒಮ್ಮನ್ನ ಈ ನನ್ನ ಮಕ್ಳಿಂದಲೇ ನನ್ನ ಮಕ್ಳಿಗೆ ಕೊರೋನಾ ಬಂದು ಹೊರಗೆ ಹೋಗಲ್ವಲ್ಲ ಅವ್ರಿಗೂ ತಲೆ ಕೆಡಿಸ್ಕೊಂಡು. ಹಲೋ ಯಾರು ಹೇಳು? ಹೇಳ್ರಿ ಯಾರ ಹೆಸರು? ನಮ್ದು ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದಿ. ಯಾಕೆ ಬಿಡಿಸ್ಕೊಂಡೈತ? ನರಸಿಂಹಣ್ಣ ನೋಡೋ, ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ಇವನು ಇದೇನ್ ಇದು ಕತೆ? ಇದೇನ್ ಕತೆ ಇದು? ನನ್ನ ತಿಕ್ಕು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ. ಏನ್ ಹೇಳ್ಬಿಟ್ಟು ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕೈಲ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣಂಗ್ ತಿಕ್ಲಿಡಿತು. ನರಸಿಂಹಣ್ಣಂಗ್ ತಿಕ್ಲಿಡಿತು.
ನಾನ್ ನಕ್ರು ಅವ್ನು ಹೇಳಲ್ವಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ಒಂದಿಷ್ಟು ಇದನ್ನ ನನ್ನ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳ? ನರಸಿಂಹಣ್ಣ ಅಯ್ಯೋ ತಿಥಿಗೆ ಹೋಗ್ಬೇಕು ಹೇಳ. ನರಸಿಂಹಣ್ಣ ನರಸಿಂಹಣ್ಣ ಉಸಿರು ಸಿಕ್ಕಂದಂಗ ಆತಲ್ಲ. ಯಾರ ಸಮಯ? ನರಸಿಂಹಣ್ಣ ಅಯ್ಯೋ ಬೆಳಗಾರದಾಗಿಂದ ಬೇರೆ ನರಸಿಂಹಣ್ಣ ಅಂದಿದ್ದೆ ಆಗ್ಬೋದಲ್ಲ. ನರಸಿಂಹಣ್ಣ ನರಸಿಂಹಣ್ಣ ಏ ನಾನೇ ನರಸಿಂಹಣ್ಣ. ಏನ್ ಹೇಳು ನಗದ್ ಬಿಟ್ಟು? ನರಸಿಂಹಣ್ಣ ಅಯ್ಯೋ ಮಗ ನಂಗೆ ಟಿಕ್ಲ್ ಹಿಡಿದಿದೆ ನೋಡು. ನರಸಿಂಹಣ್ಣ ಟಿಕ್ಕಿ ಹಿಡಿದಿದೆ ನೋಡು. ಏನ್ ಹಿಂಗಾಗಿ ಹೋದ್ ನನ್ ಕತೆ. ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸನ್ ತಿರುಗಿ ಬಂದೆ. ₹1 ಕೊಡ್ಲಿ ಯಾರು? ನರಸಿಂಹಣ್ಣ ಇಲ್ಲೇ ಅಜ್ಜಿಗೆ ಅರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡು ಕಾರಿಗೆ ಕೊಟ್ಟು ಕಾರ್ ಎಲ್ಲ ಬಿಚ್ಕೊಂಡ್ ಹೋದ್ರು. ಏನ್ ಕತೆ ನೀವು? ಇಲ್ಲಿ ₹1 ಇಲ್ಲ 70 ರೂಪಾಯಿ ಪೆಟ್ರೋಲ್ ಹಾಕ್ಸ ಬಂದೆ. ಏನಣ್ಣ ಇದು ನರಸಿಂಹಣ್ಣ ನಿಂದು? ಇವನು ಯಾವ ತಿಕ್ಕು ನನ್ನ ಮಗ ಇಲ್ಲಿ 1,500 ಸಲ ಬರೀ ನಗ್ತಲೆ ಅವನೇ. ನರಸಿಂಹಣ್ಣ ಹೇಳೋಣ ಒಂದ್ಸಲ ಇದು ಯಾರು ನೀನು? ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ, ಇನ್ನೂ ಜೋರು. ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್. ನಾನು ಅರ್ಧ ಜೀವ ಮಾಡ್ಕೊಂಡಿಲ್ಲ. ಅಯ್ಯೋ